ರಾಜೀನಾಮೆ ಕೊಡಬೇಕು, ಸಮಯ ಕೇಳಬೇಕು, ಹಿಂದೂಗಳನ್ನ ಹಿಂಸಾವಾದಿಗಳು ಹೇಳಿದ್ದಾರೆ. ರಾಜೀನಾಮೆ ಕೊಡಬೇಕು, ಸಮಯ ಕೇಳಬೇಕು, ಹಿಂದೂಗಳನ್ನ ಹಿಂಸಾವಾದಿಗಳು ಹೇಳಿದ್ದಾರೆ. ನೋಡಿ, ನಾನು CM ಭೇಟಿ ಮಾಡೋದು ದಿನ ಭೇಟಿ ಮಾಡ್ತೇನೆ. ನಮ್ಮ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಅವರ ಗಮನಕ್ಕೆ ತರಬೇಕಾಗುತ್ತೆ, ತೀರ್ಮಾನಗಳು ಮಾಡಬೇಕಾಗುತ್ತೆ. ಮತ್ತು ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಸಲಹೆ ಸೂಚನೆಗಳನ್ನು ಅವರಿಗೆ ಕೊಡ್ತೇವೆ, ಅವರು ಕೇಳ್ತಾರೆ. ಇದು ಆಡಳಿತದಲ್ಲಿ ಇದು ಒಂದು ರೀತಿಯಲ್ಲಿ ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು, ಅದರಲ್ಲೇನು ಹೊಸದೇನಿಲ್ಲ. DK ಶಿವಕುಮಾರ್ ಅವರು ಯಾರು ಶಾಸಕರು ಮಾತನಾಡ್ತಾರೆ, ಸಚಿವರು ಮಾತನಾಡ್ತಾರೆ, ಅವ್ರಿಗೆಲ್ಲ ನೋಟಿಸ್ ಜಾರಿ ಮಾಡ್ತಾರೆ. ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಅಲ್ವಾ. ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಕಾರ್ಯಕರ್ತರಿರ್ಬೋದು, ಶಾಸಕರಿರ್ಬೋದು, ಸಚಿವರು ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ. ಅದರಿಂದ ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ. ಅಧ್ಯಕ್ಷರು ಪದೇ ಪದೇ ವಾರ್ನಿಂಗ್ ಮಾಡ್ತಿದ್ರು ಕೂಡ ಮಾತನ್ನು ಆಡೋದನ್ನು ಮುಂದುವರಿಸಿದಾರಲ್ಲ ಅಂತ ಬೆಲೆ ಇಲ್ವಾ? ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ದದು. ಅವರು ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೋ ನಾವು ಎಲ್ಲ ಅನೇಕ ಸಂದರ್ಭದಲ್ಲಿ ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ವಾ. AICC ಹೇಳಿದರೆ, ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ, ಹೈಕಮಾಂಡು. ಇಲ್ಲ, ಒಂದು ತಿಳ್ಕೊಳ್ಳಿ, ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ. ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಹೇಳೋಕ್ಕಾಗುತ್ತಾ? ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ. ಅಧ್ಯಕ್ಷರು ಪದೇ ಪದೇ ವಾರ್ನಿಂಗ್ ಮಾಡ್ತಿದ್ರು ಕೂಡ ಮಾತನ್ನು ಆಡೋದನ್ನು ಮುಂದುವರಿಸಿದಾರಲ್ಲ ಅಂತ ಬೆಲೆ ಇಲ್ವಾ? ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ದದು. ಅವರು ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೋ ನಾವು ಎಲ್ಲ ಅನೇಕ ಸಂದರ್ಭದಲ್ಲಿ ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ವಾ. AICC ಹೇಳಿದರೆ, ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ, ಹೈಕಮಾಂಡು. ಇಲ್ಲ, ಒಂದು ತಿಳ್ಕೊಳ್ಳಿ, ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ. ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಹೇಳೋಕ್ಕಾಗುತ್ತಾ?